ಹಾಯ್ ಫ್ರೆಂಡ್ಸ್, ಹಾಯ್ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಏನಪ್ಪ ಅಂದರೆ ನಮ್ಮ ಹುಲಿಯೂರು ದುರ್ಗದ ಹುಲಿಯೂರಮ್ಮನ ಜಾತ್ರೆ. ವರ್ಷವೂ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ದುರ್ಗದ ಹುಲಿಯೂರಮ್ಮನ ಹಬ್ಬ ಅಂದರೆ ತುಂಬ ಫೇಮಸ್ಸು. ಇಲ್ಲಿ ಏನು ನಡೀತಾ ಇದೆಯಪ್ಪ ಅಂದರೆ ಬೆಳಗಿನ ಜಾವ ಕೊಂಡ ಮಹೋತ್ಸವ ನಡೀತಾ ಇದೆ. ನೋಡಿ, ಇಲ್ಲೆಲ್ಲ ದೇವರು ಕೊಂಡಾಯಾಗೆ ರೆಡಿ ಆಗ್ತಾಯಿದೆ. ನೋಡಿ, ಇಲ್ಲಿ ನಿಂತಿರೋ ದೇವ್ರುಗಳೆಲ್ಲ ಕೆಳಗಡೆ ಬೆಂಕಿ ಮಾಡಿ ಕೊಂಡ ಅಂತಾರೆ ನಮ್ಮೂರ ಕಡೆ. ಕೊಂಡ ಆಯೋಕ್ಕೆ ರೆಡಿಯಾಗಿ ನಿಂತಿರೋ ನೋಡಿ, ಹೋಗ್ತಾಯಿದೆ ನೋಡಿ, ಕಳಸ ಹೋಗ್ತಾಯಿದೆ. ದೇವ್ರುಗಳೆಲ್ಲ ಕೊಂಡ ಆಯೋ ಟೈಮು. ನಮಗಂತೂ ಅಲ್ಲಿ ಕೆಳಗೆ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ದಲೆ ನಾವು ಈ ಕಡೆ ಒಂದು ಮನೆ ಮೇಲೆ ನಿಂತು ವೀಡಿಯೋ ಮಾಡ್ತಾಯಿದ್ದೀವಿ. ಎಷ್ಟು ಜನ ಅಂದರೆ ತುಂಬ ಜನ ಇದ್ದರು ನೋಡಿ. ಈಗ ದೇವರು ಕೊಂಡದ ಮೇಲೆ ಹೆಂಗೆ ಪಾಸ್ ಆಗ್ತಾರೆ, ಫಸ್ಟು ಕೊಂಡ ಆಯೋಕ್ಕೂ ಮುಂಚೆ 3 ಸುತ್ತು ಆ ಕೊಂಡ ಸುತ್ತುತ್ತಾರೆ. ಆಮೇಲೆ ಬೆಂಕಿ ಮೇಲೆ ನಡ್ಕೊಂಡು ಹೋಗ್ತಾರೆ. ಅದು ಎಷ್ಟು ಆಳವಾಗಿ ಕೊಂಡ ಮಾಡಿರ್ತಾರೆ ಅಂದರೆ ತುಂಬ ಸೌದೆಗಳೆಲ್ಲ ಹಾಕಿ ಅದನ್ನು ಆರಿಸಿ ಊದಿ ಬೆಂಕಿ ಮಾಡಿರ್ತಾರೆ. ಅದ್ರ ಮೇಲೆ ದೇವ್ರುಗಳು ನಡ್ಕೊಂಡು ಹೋಗ್ತಾರೆ. ನೋಡಿ, ಈಗ ದೇವರು ಯಾವ ಥರ ಪಾಸ್ ಆಗ್ತಾರೆ ಅಂತ ನೋಡಿ. ಈಗ ದೇವರು ಇಲ್ಲಿ ಕೊಂಡ ಪಾಸ್ ಮಾಡಬೇಕಾದ್ರೆ ಅಲ್ಲೆಲ್ಲ ಪಟಾಕಿಗಳು ಹೊಡಿತಾರೆ. ಪಟಾಕಿ ಹೊಡಿಯೋದು ಸಂಭ್ರಮಾಚರಣೆ. ನೋಡಿ, ದೇವರು ಕಳಸ ಮುಂದೆ ಫಸ್ಟ್ ಹೋಯ್ತು ನೋಡಿ. ಹಿಂದೆ ಈಗ ಎಲ್ಲ ದೇವ್ರುಗಳು ಪಾಸ್ ಆಗ್ತಾರೆ. ಫಸ್ಟು ಕೊಂಡ ಹೋಯ್ತು ಅಂದರೆ ಹಿಂದೆ ಎಲ್ಲ ದೇವ್ರುಗಳು ಪಾಸ್ ಆಗ್ತಾರೆ. ನೋಡಿ, ದುರ್ಗದ ಬಸ್ ಇದು. ದುರ್ಗದ ಹಬ್ಬ ಅಂದರೆ ಸಾಕು, ಎಷ್ಟು ಇಷ್ಟಪಡ್ತಾರೆ. ನೋಡಿ, ಇದು ದೇವರು ಹೋಗ್ತಾಯಿದೆ ಈಗ ಮುಂದೆ. ನೋಡಿ, ದೇವರು ಕೂಡ ಪಾಸ್ ಆಯಿತು. ಈಗ ಕಳಸ ಹೋಗಿ ದೇವರೆಲ್ಲ ಹೋದ್ಮೇಲೆ ಇನ್ನೂ ಬಾಕಿ ಉಳಿದಿರೋರೆಲ್ಲ ಹಿಂದೆಲ್ಲಿ ಹೋಗ್ತಾರೆ. ಈಗ ಇನ್ನೊಂದು ಹೋಗುತ್ತೆ ನೋಡಿ. ನಮಗಂತೂ ದುರ್ಗದ ಹಬ್ಬ ಅಂದರೆ ತುಂಬ ಇಷ್ಟ. ನೋಡಿ, ಇನ್ನೊಂದು ದೇವ್ರು ಹೋಗುತ್ತೆ ಈಗ. ಆ ನಂತರ ಯಾರಾದರೂ ಅರ್ಕೆ ಏನಾದರೂ ಕಟ್ಕೊಂಡಿದ್ರೆ ಅವರು ಕೂಡ ಕೊಂಡದ ಮೇಲೆ ನಡೀತೀನಿ ಅಂತಿದ್ರೆ ದೇವ್ರುಗಳೆಲ್ಲ ಮುಂದೆ ಹೋದ್ಮೇಲೆ ಅವರು ಹಿಂದೆ ಲಾಸ್ಟಲ್ಲಿ ಹೋಗೋರು ಇರ್ತಾರೆ. ಇಲ್ಲ ಕೊಂಡಕ್ಕೆ ನಾವೇನಾದರೂ ಅರ್ಸ್ಕೊಂಡಿದ್ದು ಹಾಕ್ತೀವಿ ಅನ್ನೋರು ಹಾಕೋರು ಇರ್ತಾರೆ. ನೋಡಿ, ದೇವರು ಕೊಂಡ ಆಯೋಕ್ಕೂ ಮುಂಚೆ ಕುಣಿತಾ ಇರೋದಿಲ್ಲಿ. ಈ ಥರ ಚೆನ್ನಾಗಿ ಕುಂದು ಕೊಂಡ ಐತೆ. ಎಷ್ಟು ಜನ ಅಂದರೆ ಗಾಯ್ಸ್, ಇನ್ನೂ ಬೆಳಗಿನ ಜಾವ ಇನ್ನೂ ಎಷ್ಟೊಂದು ಜನ ನೋಡೋಕ್ಕೆ ಬಂದಿರಲ್ಲ. ಅದು ನೋಡೋಕ್ಕೆ ಬಂದಿರೋರೆಲ್ಲ ಇಷ್ಟೊಂದು ಜನ ಇದ್ದಾರೆ. ಎಲ್ಲ ಬಂದರೆ ಇನ್ನೂ ಜಾಗ ಇರಲ್ಲ. ನೋಡಿ, ಇನ್ನೊಂದು ದೇವರು ಪಾಸ್ ಆಯಿತು. ಹತ್ರ ಹುಲಿಯೂರು ದುರ್ಗದ ಹಬ್ಬ ಅಂದರೆ ಫೇಮಸ್ಸು. ಯಾಕಂದರೆ ಸುತ್ತ ಹಳ್ಳಿಗಳಿಂದನೂ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ. ಆಮೇಲೆ ತುಂಬ ಜನ ಸುತ್ತ ಹಳ್ಳಿಗಳಿಂದ ಬರ್ತಾರೆ. ಹರಕೆ ಕಟ್ಕೊಂಡಿರೋರು ಬರ್ತಾರೆ. ರಿಲೇಷನ್ಗಳು ನಮ್ಮ ಊರಲ್ಲಿ ಇರೋರು ಆ ಊರ ರಿಲೇಷನ್ಗಳು, ಅವ್ರ ಸಂಬಂಧಿಕರು, ಅಕ್ಕಪಕ್ಕದೂರವರು, ಆಮೇಲೆ ಎಷ್ಟೊಂದು ಜನ ಬರ್ತಾರೆ. ಅದಕ್ಕೆ ದುರ್ಗದ ಹಬ್ಬ ಅಂದರೆ ಫೇಮಸ್ಸು. ನೋಡಿ, ಎಲ್ಲ ದೇವ್ರುಗಳು ಈ ಥರ ಕೊಂಡ ಆಯ್ತಾ ಇದ್ದಾವೆ. ಆಯಿತು, ಹಿಂದೆ ಪಟಾಕಿ ಎಲ್ಲ ಹೊಡಿತಾರೆ. ಇದು ನೋಡಿ ಫ್ರೆಂಡ್ಸ್, ಇದು ಹಳೆ ಊರಮ್ಮನ ದೇವಸ್ಥಾನ. ಇಲ್ಲೂ ಕೂಡ ಅವತ್ತೇ ಆಗುತ್ತೆ. ಬೆಳಗಿನ ಜಾವನೇ ಎರಡೂ ಒಂದೇ ಸಲ ಆಗೋದ್ರಿಂದ ಒಂದು ನೋಡಿದ್ರೆ ಒಂದು ನೋಡೋಕ್ಕಾಗಲ್ಲ, ಒಂದು ನೋಡಿದ್ರೆ ಮತ್ತೊಂದು ನೋಡೋಕ್ಕಾಗಲ್ಲ. ಇದು ಹಳೆ ಊರಮ್ಮನ ದೇವಸ್ಥಾನ ಹತ್ರ ಮುಗ್ದಿದೆ. ಇಲ್ಲೂ ಕೊಂಡ ಕೂಡ ಆಗಿದೆ ಅಲ್ಲೇ. ಇದು ಹಳೆ ಊರಮ್ಮನ ದೇವಸ್ಥಾನ ಅಂದರೆ ಫುಲ್ಲು ಫೇಮಸ್ಸು. ಸಖತ್ ಸ್ಟ್ರಾಂಗ್ ಪವರ್ಫುಲ್ ದೇವತೆ ಇವರು. ಇಲ್ಲೂ ಕೂಡ ಕೊಂಡ ಬೆಳಗ್ಗೆ ನಡೆದಿರುತ್ತೆ. ಆದರೆ ಎರಡು ಒಂದೇ ಸಮ ನೋಡೋಕ್ಕಾಗಲ್ಲ ಅಷ್ಟೇ. ನೋಡಿ, ಇಲ್ಲಿ ಕೊಂಡ ಇದ್ರನ್ನು ತೋರಿಸ್ತೀವಿ. ಇವತ್ತು ಗ್ರಹಣ ಇತ್ತು ಅನ್ನೋ ಸಲುವಾಗಿ ಎಲ್ಲ ಬೇಗನೆ ಆಯಿತು. ಆಮೇಲೆ ಇದು ಬೆಳಗ್ಗೆನೇ ತೇರು ಎಲ್ಲ ಎಳೆದಿದ್ರು ನೋಡಿ. ಇದು ತುಂಬ ಸ್ಟ್ರಾಂಗ್ ಅಂದರೆ ನಾವೇನೇ ಕೇಳಿದ್ರು ದೇವರು ತುಂಬ ಬೇಗ ಕೊಡೋವಂಥ ದೇವರಿದು. ಸಖತ್ ಪವರ್ಫುಲ್ ಸ್ಟ್ರಾಂಗ್ ದೇವರು. ನೋಡಿ, ರೋಡ್ ಫುಲ್ಲು ಜಾತ್ರೆಗಳು ನಡೆಯುತ್ತೆ. ನೋಡಿ, ರೋಡಲ್ಲಿ ಮಕ್ಕಳಿಗೆ ಬೇಕಾದ ಆಟ ಸಾಮಾನುಗಳು ನೋಡಿ, ಕಬ್ಬಿನ ಜ್ಯೂಸು ನೋಡಿ. ತೇರು ಬೆಳಗ್ಗೆನೇ ಎಳ್ದಾಗಿದೆ ಅಲೆ ನೋಡಿ. ಆಗಲೇ ಎಳೆದಾಗಿ ನಿಲ್ಲಿಸಿದ್ದಾರೆ ನೋಡಿ. ಇದು ಕೊಂಡ ಬೆಳಗ್ಗೆ ಆಗಿರೋದು. ಬೆಳಗ್ಗೆ ನೋಡಿ, ಬೆಂಕಿ ನೋಡಿ ಹೆಂಗೆ ಇನ್ನೂ ಹೊಗೆ ಇದೆ. ಇದು ಬೆಳಗ್ಗೆ ನಡೆದಿರೋ ಕೊಂಡ ನೋಡಿ. ಜಾತ್ರೆ ಅಲ್ವಾ, ಜಾತ್ರೆ ಅಂದಮೇಲೆ ತಿಂಡಿ, ಮಕ್ಳಿಗೆ ಆಟ ಸಾಮಾನುಗಳು ಇದ್ದೇ ಇರುತ್ತೆ. ಎಷ್ಟು ಜನ ಊರುಗಳಿಂದ ಬರ್ತಾರೆ ಅಂದರೆ ನಾಳೆ ಇನ್ನೂ ಮಟನ್ ಊಟ
ಬೇರೆ ಎಷ್ಟು ಮರಿ ಕಡಿತಾರೆ, ಎಷ್ಟು ಕೋಳಿ ಕಡಿತಾರೆ. ಸಾರಿ ಫ್ರೆಂಡ್ಸ್, ಅಂದರೆ ಇವತ್ತೇ ಮಟನ್ ಊಟ. ಬೆಳಗ್ಗೆ ಅಲ್ವಾ ಕೊಂಡಾದಿರೋದು. ಇವತ್ತು ಅಂದರೆ ಮಂಗಳವಾರ ಅಂದರೆ ಸಖತ್ತು ಮಟನ್ನು, ಕೋಳಿ ಮರಿ ಕಡಿಯೋರು ಮರಿ ಕಡಿತಾರೆ. ದೂರ ಊರಿಂದ ಫ್ರೆಂಡ್ಸ್ಗಳು ಸಂಬಂಧಿಕರೆಲ್ಲ ಬರ್ತಾರೆ. ಮಕ್ಕಳಿಗಾಗಿ ನೋಡಿ ಆಟ ಸಾಮಾನು ರೋಡ್ ಸೈಡ್ ಯಾವ ಥರ ಇಟ್ಟಿದ್ದಾರೆ. ಮಕ್ಕಳಿಗೆ ಮೊದಲೇ ಆಟ ಸಾಮಾನುಗಳು ಅಂದರೆ ತುಂಬ ಇಷ್ಟ. ಈ ಥರ ನೋಡಿಬಿಟ್ರೆ ಇನ್ನೂ ಅವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ. ನೋಡಿ ಕಡಲೆಪುರಿ, ಕಬ್ಬಿನ ಜ್ಯೂಸು, ಐಸು, ನೋಡಿ ಫಲೂಡಾ, ಈ ಥರ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಜಾತ್ರೆ ಅಂದಮೇಲೆ ಈ ಥರದ್ದು ಐಟಮ್ ಇಲ್ಲ ಅನ್ನೋಂಗಿಲ್ಲ. ಎಲ್ಲ ಥರ ಐಟಮ್ಸ್ಗಳನ್ನೂ ಇಟ್ಟಿರ್ತಾರೆ. ಮಾತ್ರ ಜಾತ್ರೆ ಅಂದ್ರೇ ತುಂಬ ಇಷ್ಟ. ಪ್ರತಿಯೊಂದು ಎಲ್ಲ ನೋಡಿಕೊಂಡು ನಮ್ಮೂರಿಗೆ ಹೋಗ್ಬೇಕು ಅನ್ನೋದೇ ಅಂದ್ರೇ ಫಸ್ಟ್ ಆಫ್ ಆಲ್ ತುಂಬ ಇಷ್ಟ ಇರುತ್ತೆ. ಅಲ್ಲೋದಾಗ ಈ ಥರ ಹಬ್ಬಗಳು ಜಾತ್ರೆಗಳಂದರೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ಒಂದೇ ಒಂದು ಬೇಜಾರು ಏನಂದರೆ ಇನ್ನೂ ಮಕ್ಳುಗಳಿಗೆ ಸ್ಕೂಲ್ ಎಕ್ಸಾಮ್ ಮುಗ್ದಿರಲ್ಲ, ಅಷ್ಟು ಬೇಗ ಹಬ್ಬ ಇಟ್ಬಿಟ್ಟಿರ್ತಾರೆ. ಅದೊಂದು ಬಿಟ್ಟರೆ ಇನ್ನೆಲ್ಲ ದುರ್ಗದ ಹಬ್ಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಒಂಥರ ದುರ್ಗದ ಹಬ್ಬ ಫೇಮಸ್ ಹಬ್ಬ ಅಂತಾರೆ ಒಂದು ಸುತ್ತ ಹಳ್ಳಿಗೆ. ನೋಡಿ ಇದು ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರೋದು ನೋಡಿಕೊಂಡು. ನೋಡಿ ಇದು ದುರ್ಗದ ರೋಡು ನೋಡ್ಕೊಂಡು ನಾವು ಜಾತ್ರೆ ಎಲ್ಲ ನೋಡ್ಕೊಂಡು ಮಾತಾಡಿಕೊಂಡು ಹೋಗ್ತಾ ಇರೋದು. ನೋಡಿ ಫ್ರೆಂಡ್ಸ್, ಇದು ದುರ್ಗದ ರೋಡು. ಹಳೆ ಊರಮ್ಮನ ಹತ್ರ ಹೋಗೋರು ಹೋಗ್ತಾ ಇರ್ತಾರೆ. ಹೋಗಿ ಇವತ್ತು ಮಟನ್ ಊಟ ಬೇರೆ, ಇನ್ನು ಎಷ್ಟೆಷ್ಟು ಜನ ಬರ್ತಿರ್ತಾರೋ. ಎಲ್ಲ ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಹಬ್ಬ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಟ್ವಿ.